ನಾನು ಮಾಡಿರೋ ತಪ್ಪನ್ನು ಯಾರೂ ಮಾಡ್ಲಿಕ್ಕೆ ಹೋಗಬೇಡಿ. ಒಂದೇ ಕಡೆ ಮಾಡ್ಕೊಳ್ಳಿ, ಎರಡೆರಡು ಕಡೆ ಮಾಡ್ಲಿಕ್ಕೆ ಹೋಗಬೇಡಿ. ಏನು ಅಂಥೇಳಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನೀಗ ತುಂಬಾ ಕಷ್ಟಪಡ್ತಾ ಇದ್ದೀನಿ. ಇದಕ್ಕೋಸ್ಕರ ಎರಡೆರಡು ಕಡೆ ವೋಟರ್ ಐ ಡಿ ಮಾಡ್ಕೊಂಡು ಈಗ ಒದ್ದಾಡ್ತಾ ಇದ್ದೀವಿ. ನಾವು ಎಲ್ಲವನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದುಬಿಟ್ಟಿದೆ ಸ್ನೇಹಿತರೆ. ಪ್ಲೀಸ್ ದಯವಿಟ್ಟು ಎರಡೆರಡು ಕಡೆ ವೋಟರ್ ಐ ಡಿನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಅದೇ ಕೇಳ್ಕೊಳ್ಳೋದು ಸ್ನೇಹಿತರೆ. ಈಗ ಆಯುಷನೇ ಮುಖ್ಯ ಮತ್ತು ಆರೋಗ್ಯನೂ ಅಷ್ಟೇ ಮುಖ್ಯ ಆಯುಷ್ಯಕ್ಕಿಂತ. ಯುಗಾದಿ ಹೊಸ ವರ್ಷ ನಮ್ಮ ಹಿಂದೂಗಳಿಗೆಲ್ಲ ಇದೇ ಹೊಸ ವರ್ಷ ಸ್ಟಾರ್ಟ್ ಸ್ನೇಹಿತರೆ. ಕ್ಯಾಲೆಂಡರ್ ಪ್ರಕಾರ ಅಲ್ಲ, ಪಂಚಾಂಗದ ಪ್ರಕಾರ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ, ಬೆಳಗ್ಗೆ 11 ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಟೈಮ್. ಈಗ 11 ಕಾಲು ಆಗ್ತಾ ಬಂದಿದೆ. ನಾನೀಗ ಇಲ್ಲಿ ಬೇಳೆ ಎಲ್ಲ ಬೇಯಿಸಿದ್ದೇನೆ. ಹಬ್ಬ ಇವತ್ತು, ನಿನ್ನೆ ಅಮಾವಾಸ್ಯೆ ಇತ್ತು. ನಾವು ಹಾಗೆ ಏನು ಸ್ವಲ್ಪ ಮಾಡಿ ಬಿಟ್ಟಿದ್ದೆ. ಇವತ್ತು ಯುಗಾದಿ ಹಬ್ಬದ ದಿನ ಬೇಳೆ ಹಾಕಿದ್ದೇನೆ. ನೈವೇದ್ಯಕ್ಕೆಲ್ಲ ಬೇಕಲ್ಲ, ಹಾಗಾಗಿ ನಿನ್ನೆ ಅಮಾವಾಸ್ಯೆ ದಿನ ಸ್ವಲ್ಪ ಇದು ಏನು ಪ್ರಾಬ್ಲಮ್ ಆಗಿ ನಿನ್ನೆ ವಿಡಿಯೋ ಕೂಡ ಮಾಡಿಲ್ಲ, ಮತ್ತು ನಾನು ನಿನ್ನೆ ಕೂಡ ಬೇಳೆ ಹಾಕಲಿಲ್ಲ. ಇವತ್ತು ಹಬ್ಬಲ್ಲ, ಇವತ್ತು ಮತ್ತೆ ಬಿಡಬಾರ್ದು ಅಂಥೇಳಿ ಹೇಳಲಿಕ್ಕಾಗಲ್ಲ. ಏನೇನೋ ಆಗುತ್ತೆ ಮನೆಯಲ್ಲಿ ಅಂತ ಸಮಸ್ಯೆಗಳನ್ನು ಎಲ್ಲವನ್ನು. ಹಾಗಾಗಿ ಈಗ ನಾನು ಬೇಳೆಗಳನ್ನು ಹಾಕಿದ್ದೇನೆ, ಇಲ್ಲಿ ಬೆಲ್ಲ ಕುಡಿಸಿದ್ದೇನೆ, ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಗೋಧಿ ಹಿಟ್ಟನ್ನು ಗಾಳಿಸಿಟ್ಕೊಂಡಿದ್ದೇನೆ. ಸ್ವಲ್ಪ ಕರ್ಚಿಕಾಯಿಗೆ ಒಂದು 4 ಚಪಾತಿ. ಯಾಕೆ ಅಂತಂದರೆ ಧನುಷನ ಹತ್ರ ಹೋಗ್ಲಿಕ್ಕೆ ಉಂಟು. ಈಗ 2 ದಿನ ಆಯಿತು ಶ್ರೇಯಾ ಅವ್ರ ಪಪ್ಪ ಹೋಗಿ ಬಂದಷ್ಟೇ, ಜಸ್ಟ್ 2 ದಿನ ಆಯಿತು. ಯಾಕೆ ಅಂದರೆ ಅವನು ಈಗ 10th ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ಅವನು ಬಟ್ಟೆಗಳು ಮಿಸ್ ನಮ್ಮ ಕಡೆ ತಪ್ಪಾಯ್ತದು. ಅವನು ಬಟ್ಟೆ ಕೊಟ್ಟು ಕಳ್ಸಂತ ಹೇಳಿದ ಸ್ನೇಹಿತರೆ. ಅವತ್ತು ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಶ್ರೇಯಾ ಬಟ್ಟೆ ಕೊಟ್ಟುಬಿಟ್ಟಿದ್ದಾಳೆ. ನಾನು ಹಾಗೆ ಬ್ಯಾಗಲ್ಲಿ ಹಾಕಿ ಕೊಟ್ಟುಬಿಟ್ಟಿದ್ದೀನಿ. ತುಂಬಾ ಚಿಕ್ಕದಾಗ್ತಾವಂತೆ ಬಟ್ಟೆಗಳು. ಮತ್ತು ಅವು 2 ಸೆಟ್ ಕೊಟ್ಟಿದ್ದಾಳೆ, ಒಂದು 4-5 ಸೆಟ್ ಆದರೂ ಕೊಡ್ಬೋದಿತ್ತು. ಈಗ ಶಾಲೆಗೆ ಎಕ್ಸಾಮ್ ಉಂಟಲ್ಲ 10th, ಅವನಿಗೆ ಬಟ್ಟೆ ತೊಳ್ಕೊಳ್ಳಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ನಾವೇನು ಹೇಳಿದ್ವಿ ಅಂದರೆ ದಿನ ಸ್ನಾನ ಮಾಡಿದ ಬಟ್ಟೆನ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿಟ್ಟು ಬಿಡಪ್ಪ, ನಾನು ಬಂದ ತೊಗೊಂಬರ್ತೀನಿ ತೊಳಿಲಿಕ್ಕೆ ಅಂಥೇಳಿ. ಅದಕ್ಕಾಗಿ ಅವ್ನು ಹಾಗೆ ಮಾಡ್ತಾನಲ್ಲಿ ಬಟ್ಟೆಗಳು ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ. ಪರವಾಗಿಲ್ಲ, ಇವತ್ತು ಹೋಗಿ ಕೊಟ್ಟು ಬರಬೇಕು. ಈಗ ಅನ್ನ ಕೂಡ ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಸಾಂಬಾರಿಗೆ ಕಠಿಣ ಸಾಂಬಾರು ಮಾಡಲಿಕ್ಕೆ ಈರುಳ್ಳಿ ಸುಟ್ಟಿಟ್ಟಿದ್ದೇನೆ. ಹಾಗೆ ಕಾಯಿ ತುರಿ ಇತ್ತು ಸ್ವಲ್ಪ. ಈಗ ಇದನ್ನು ಮಾಡ್ಕೊಂಡ್ಮೇಲೆ ಮಿಕ್ಸಿ ಹಾಕಿದ ಮೇಲೆ ಇದಕ್ಕೆ ನಾನು ಇದನ್ನು ಕೂಡ ರುಬ್ಕೊಂಡ್ಬಿಡ್ತೇನೆ. ಈರುಳ್ಳಿ, ಕಾಯಿ ಮೆಣಸು ಮತ್ತು ಕಾಯಿ ತುರಿ 3 ಮಿಕ್ಸಿ ಮಾಡಿಕೊಂಡು ಸಾಂಬಾರು ಮಾಡಿ ಮೊದಲಿಗೆ ಇದನ್ನೆಲ್ಲ ಮಿಕ್ಸಿ ಹಾಕೋತೇನೆ. ಇದನ್ನು ರುಬ್ಬಿಟ್ಕೋತೇನೆ. ಆಮೇಲೆ ಹಿಟ್ಟು ಕಲಿಸಿಟ್ಕೋತೇನೆ. ಕರ್ಚಿಕಾಯಿಗೆ ಚಪಾತಿಗೆ ಕಲಿಸಿಟ್ಟು ನಂತರ ಸಾಂಬಾರು ಮಾಡ್ತೇನೆ. ಸ್ವಲ್ಪ ಹಿಟ್ಟು ಕೂಡ ನೆನೆಯುತ್ತೆ, ಬೇಗ ಬೇಗ ಲಟ್ಟಿಸಿ. ಮತ್ತು ಧನುಷನ ಹತ್ರ ಹೋಗ್ಲಿಕ್ಕೆ ಉಂಟು. ಸೀರೆ ಕೂಡ ಕೊರಿಯರ್ ಮಾಡಲಿಕ್ಕಿದೆ. ಮತ್ತು ಮಹಾರಾಷ್ಟ್ರದಿಂದನೇ ಆರ್ಡ್ರ್ ಬಂದಿದೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಅವ್ರಿಗೆ. ಅವ್ರು ತುಂಬ ಆರ್ಡ್ರ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ನಿಮಗೂ ಬೇಕಾದರೆ ಪ್ಲೀಸ್ ನಮಗೆ ಆರ್ಡ್ರ್ ಕೊಡಿ ಅಂತಲೇ ಕೇಳ್ತೇನೆ. ದಯವಿಟ್ಟು ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಳ್ಳೆ ಕ್ವಾಲಿಟಿ, ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಿ. ನಾನು ಫೋನ್ ನಂಬರ್ ಕೂಡ ಹಾಕಿದ್ದೇನೆ ನಿಮಗೆ, ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಒಳ್ಳೊಳ್ಳೆ ಕ್ವಾಲಿಟಿ ಸೀರೆ ಇದೆ ಸ್ನೇಹಿತರೆ. ಇಷ್ಟು ದಿನ ಯುಗಾದಿ ಆಫರ್ ಇಟ್ಟಿದ್ದೆ ನಾನು, ಫ್ರೀ ಶಿಪ್ಪಿಂಗ್ ಇಟ್ಟಿದ್ದೆ. ಈಗ ಫ್ರೀ ಶಿಪ್ಪಿಂಗ್ ಕೂಡ ತೆಗೆದಿದ್ದೇನೆ ಸ್ನೇಹಿತರೆ. ಎಲ್ಲರೂ ಹೇಳ್ತಾರೆ ಫ್ರೀ ಶಿಪ್ಪಿಂಗ್ ಇಡ್ಬೋದಿತ್ತಲ್ಲ ಅಂಥೇಳಿ. ಹೌದು, ಸೀರೆಗೆ ಜಾಸ್ತಿ ರೇಟ್ ಹೇಳ್ತಾರೆ, ಫ್ರೀ ಶಿಪ್ಪಿಂಗ್ ಇಡ್ತಾರೆ. ಬೇಡ ಸ್ನೇಹಿತರೆ, ಸೀರೆದು ಎಷ್ಟಿದೆ ಅಷ್ಟು ಇರಲಿ, ಫ್ರೀ ಶಿಪ್ಪಿಂಗ್ ನಿಮ್ಮ ಕಡೆ ಇರುತ್ತೆ. 5 ಸೀರೆ ಮೇಲೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ನಾನು ಮಾಡ್ತೀನಿ. 1-2 ಸೀರೆಗೆ ಫ್ರೀ ಶಿಪ್ಪಿಂಗ್ ಕೊಡಲ್ಲ. ಹಾಗಾಗಿ ಪ್ಲೀಸ್ ಯಾರಿಗಾದರೂ ಸೀರೆ ಬೇಕಾದರೆ ಆರ್ಡ್ರ್ ಕೊಡಿ. ಪ್ಲೀಸ್ ದಯವಿಟ್ಟು ನನ್ನನ್ನು ನಂಬಿ ಆರ್ಡ್ರ್ ಕೊಡಿ ಅಂತ ಹೇಳ್ತೀನಿ. ಮೋಸ ನಾನಂತೂ ಮಾಡಲ್ಲ. ಸೀರೆಗಳನ್ನ ನಾನು ಮೊದಲು ಚೆಕ್ ಮಾಡ್ಕೋತೇನೆ, ಎಲ್ಲ ಓಪನ್ ಮಾಡಿ ಬಿಚ್ಚಿ ಚೆಕ್ ಮಾಡಿದ ನಂತರ ನಿಮಗೆ ನಾನು ಕೊರಿಯರ್ ಮಾಡ್ತೇನೆ. ಅದರ ಡ್ಯಾಮೇಜ್ ಏನಾದರೂ ಇದ್ದರೆ ರಿಟೈನ್ ಮಾಡಿ ನನಗೆ. ಹಾಗಾಗಿ ಮತ್ತು ಏನೇನೋ ಹೇಳ್ತಾರೆ ಆ ಥರ ಎಲ್ಲ ಬೇಡ. ನಾನು ಆ ಥರ ಮಾಡಲ್ಲ ಸ್ನೇಹಿತರೆ. ನಾನು ನಿಮಗೆ ಮೋಸ ಮಾಡಿದರೆ ನನಗೂ ಹಿಂದ್ಗಡೆ ತುಂಬ ಜನ ಇರ್ತಾರೆ ಮೋಸ ಮಾಡಲಿಕ್ಕೆ. ನಾವು ಯಾರಿಗೂ ಮೋಸ ಮಾಡೋದೇ ಮಾಡ್ತಿರ್ತಾರೆ. ನಾವು ಮೋಸ ಮಾಡಿದ್ರೆ ಭಗವಂತ ಆದರೂ ಬಿಡ್ತಾನ. ಹಾಗಾಗಿ ನಾನು ಆ ಥರ ಮೋಸ ಮಾಡೋದಕ್ಕಾಗಲ್ಲ. ಪ್ಲೀಸ್ ಆರ್ಡ್ರ್ ಕೊಡಿ ಅಂತಲೇ ಕೇಳ್ಕೊತೀನಿ. ಆನ್ಲೈನಲ್ಲಿ ಆಫ್ಲೈನಲ್ಲಿ ಕೂಡ ಸ್ವಲ್ಪ ಬರ್ತಾ ಇದೆ, ಆದರೂ ಆನ್ಲೈನಲ್ಲಿ ಆರ್ಡ್ರ್ ಕೊಡಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಈಗ ಮಿಕ್ಸಿ
ಈಗ ಇದು ಒಂದಾಯಿತು, ಇನ್ನೊಂದು ಸ್ವಲ್ಪ ಇದೆ, ಆದಷ್ಟು ರುಬ್ಕೊಂಡ್ಬಿಡ್ತೀನಿ ನಾನು. ರುಬ್ಬಿ ಎತ್ತಿ ಒಂದು ಇದಕ್ಕೆ ಹಾಕೊಂಡ್ಬಿಡ್ತೀನಿ, ಚಿಕ್ಕ ಬೌಲಿಗೆ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ನೋಡಿ ಎಷ್ಟು ನೈಸಾಗಿ ಪೇಸ್ಟ್ ಥರ ಆಗಿದೆ, ಹೂರ್ಣ ಅಂತ ಹೇಳ್ಬೋದು. ಹೋಳಿಗೆ ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಪೇಸ್ಟ್ ಆದರೆ. ನಾನು ಇದಷ್ಟು ಈಗ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ಸೀರೆಗಳು ಕೂಡ ಇದೆ ಅಂತೇನೆ ಅವಾಗಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಆರ್ಡರ್ ಕೊಡಿ. ಇದಷ್ಟು ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಹೂರ್ಣ ಯಾವ ಥರ ಪೇಸ್ಟ್ ಆಗಿದೆ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಹೋಳಿಗೆಗಂತ ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು ನೋಡಿ. ಇನ್ನೊಂದು ಸ್ವಲ್ಪ ಇದೆ, ಧನುಷನ ಹತ್ರ ಹೋಗ್ತೀವಲ್ಲ ಅವನಿಗೂ ಒಂದು 4 ತೊಗೊಂಡು ಹೋಗಲಿಕ್ಕೆ, ನಮ್ಮ ಅಮ್ಮರಿಗೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಇಲ್ಲಿ ಅನ್ನ ಆಗಿದೆ, ಇಲ್ಲಿ ಕಟ್ಟಿದೆ, ಬೇಳೆ ಕಟ್ಟು ಸಾಂಬಾರು ಮಾಡಬೇಕು. ಹಸಿ ಟೊಮೆಟೊ ನಿನ್ನೆ ಸಾಯಂಕಾಲನೇ ಕೊಯ್ಕೊಂಬಂದಿದ್ದೀನಿ. ಇದರದೀಗ ಹಸಿ ಟೊಮೆಟೊ ಚಟ್ನಿ ಕೂಡ ಮಾಡಬೇಕು. ಯಾವಾಗ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ. ಬೇಗ ಬೇಗ ಇದನ್ನು ಮಾಡ್ತೀನಿ. ದೇವ್ರ ಪೂಜೆ ಕೂಡ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ. ಅದು ತೆಂಗಿನಕಾಯಿ ಚಂಬಲ್ಲಿಟ್ಟು ನೋಡಿ ಕಳಶ, ಅದ್ರ ಮೇಲಿಂದು ಇವತ್ತು ನಿನ್ನೆ ಅಮಾವಾಸ್ಯೆದು ಮಾಡಲಿಲ್ಲ, ಇವತ್ತು ಬದಲಾಯಿಸಿದ್ದೀನಿ. ಅದು ಈಗ ನೈವೇದ್ಯ ಮಾಡಿ ತೆಂಗಿನಕಾಯಿನ ಹೊಡಿತೇನೆ ಸ್ನೇಹಿತರೆ. ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಸಾಂಬಾರಂತೂ ಕುದೀತಾ ಇದೆ ಸ್ನೇಹಿತರೆ. ಲೈಟ್ ಹಾಕಿರಲಿಲ್ಲ ಸಾಂಬಾರು ನೋಡಿ, ಕಟ್ಟಿನ ಸಾಂಬಾರು ಸ್ಲೋ ಮಾಡಿದ್ದೀನಿ, ಹೊರಗೆಲ್ಲ ಸಿಡಿತಾ ಇದೆ ಅಂಥೇಳಿ. ಯಾಕೆಂದರೆ ಎಲ್ಲ ಸಿಡಿತದೆ, ಸಣ್ಣ ಬೊಗಣೆಯಲ್ಲಿ ಮಾಡಿರೋದಲ್ಲ. ನಮಗೊಂದು ಸ್ವಲ್ಪ, ನಮ್ಮ ಅಮ್ಮರಿಗೆ ಒಂದು ಸ್ವಲ್ಪ ಸಾಕು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ 2 ದಿನ 3 ದಿನ ತಿಂತೇವೆ ಸ್ನೇಹಿತರೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಯಿತು ನೋಡಿ. ಇಟ್ಟು ಉಪಕಾರ ಅಂತ ಕರೆಕ್ಟಾಗಿದೆ ಸ್ನೇಹಿತರೆ. ಇದನ್ನೀಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು. ನಾವು ಹುಣಸೆನ ಹುಳಿನೂ ಹಾಕಿರ್ತೇವೆ, ಟೊಮೆಟೊನೂ ಹಾಕಿರ್ತೇವೆ. 2 ದಿನ 3 ದಿನ ಇಟ್ಟು ಒಂದೊಂದು ಸರ್ತಿ 4 ದಿನ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟೊಂದು. ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಫ್ರಿಜ್ ಇರಲ್ಲ, ಆದರೂ 3 ದಿನ 4 ದಿನ ಅಂತೂ ಮಿನಿಮಮ್ ತಿಂತಾರೆ ನೋಡಿ. ಅಂದರೆ ಆ ಟೇಸ್ಟನೇ ಇರುತ್ತೆ. ಅದು ಇವತ್ತು ಮಾಡಿದ ದಿನ ಟೇಸ್ಟ್ ಇರಲ್ಲ, ನಾವು ನಾಳೆಗೆ ತಿನ್ಲಿಕ್ಕೆ ಹೋದರೆ ತುಂಬಾ ಟೇಸ್ಟ್ ಆಗಿರೋವಂಥ ಕಟ್ಟಿನ ಸಾರಿದು. ನಾನೀಗ ಖರ್ಚಿಗೆ ಒಂದು ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಕೂತು. ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಮಾಡೋದಕ್ಕಾಗಲ್ಲ. ಅಳಿಲ್ ನೋಡಿ, ಮಕ್ಕಳು ಆಡ್ಲಿಕ್ಕೆ ಸ್ಟಾರ್ಟ್ ಆದವು ಅಳಿಲ್. ಮತ್ತು ನಮ್ಮ ರೂಮಲ್ಲಿ ಇಲ್ಲಿ ಕರ್ಚಿಕಾಯಿನ ಮಾಡಿಬಿಡ್ತೀನಿ ಸ್ನೇಹಿತರೆ. ಹಿಟ್ಟು ರೆಡಿ ಇದೆ, ಕರ್ಚಿಕಾಯಿ ಹಿಟ್ಟು, ಚಪಾತಿ ಹಿಟ್ಟು ಎಲ್ಲ ರೆಡಿ ಮಾಡಿದ್ದೇನೆ. ಬೇಗ ಬೇಗ ಕರ್ಚಿಕಾಯಿ ಮಾಡ್ಕೊಂಡ್ಬಿಡ್ತೇನೆ. ಸಾಂಬಾರಂತೂ ರೆಡಿ ಆಯಿತು ಸ್ನೇಹಿತರೆ. ಆವಾಗಲೇ ಕರ್ಚಿಕಾಯಿ ಎಲ್ಲವನ್ನು ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ಕರಿತಾ ಕೂಡ ಇದ್ದೀನಿ ನೋಡಿ. ಮಾಡಿದ ತಕ್ಷಣ ಕರೆದ್ರೇ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿವು. ನಾನು ಯಾವಾಗಲೂ ವಿಡಿಯೋದಲ್ಲಿ ಅದೇ ಹೇಳೋದು. ನಾನು ಹಾಗೆ ಮಾಡ್ತೇನೆ. ತುಂಬ ಏನಾದರೂ ಮಾಡೋದಿದ್ದರೆ ಒಂದು ಸತಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೇನೆ, ಮತ್ತೊಂದು ಸತಿ ಇದನ್ನು ಮಾಡ್ತೇನೆ ಕರೆದ ನಂತರ. ಇಲ್ಲ ಇವತ್ತಿನ ಜಾಸ್ತಿ ಇಲ್ಲ, ಅದಕ್ಕಾಗಿ ಇದನ್ನು ಮಾಡಿಲ್ಲ. ಒಟ್ಟಿಗೆ ಈಗೆಲ್ಲವನ್ನು ರೆಡಿ ಮಾಡಿಕೊಂಡು ಕರಿತಾ ಇದ್ದೀನಿ ನೋಡಿ. ಹೋಳಿಗೆ ಮಾಡೋದು ಸ್ವಲ್ಪ ಕಮ್ಮಿ, ಯಾರೂ ತಿನ್ನಲ್ಲ. ಇವತ್ತು ಧನುಷನ ಹತ್ರ ಹೋಗ್ತೀವಿ ಅಂಥೇಳಿ ಸ್ವಲ್ಪ ಕರ್ಚಿಕಾಯಿ ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಮ್ಮರಿಗೆ ಒಂದು 4 ಹಬ್ಬ ಇದೆಯಲ್ಲ, ಸ್ವಲ್ಪ ಸಾಂಬಾರು ಕರ್ಚಿಕಾಯಿ ಕೊಡೋದು. ಹಪ್ಪಳ ಸಂಡಿಗೆಲ್ಲ ಈಗ ಕರೆಯಲ್ಲ ಸ್ನೇಹಿತರೆ, ಸಾಯಂಕಾಲ ನಾನು ನೋಡ್ತೀನಿ. ನನಗೂ ಸ್ವಲ್ಪ ಬೆನ್ನು ಇದೆ, ಸ್ವಲ್ಪ ಆಚೆ ಈಚೆ ಕೆಲಸ ಕೂಡ ಇದೆ. ಹಾಗಾಗಿ ನೋಡಿ ಮಾತ್ರ ತುಂಬ ಟೇಸ್ಟಿಯಾಗಿರ್ತಾವೆ ಇವು. 3-4 ದಿನ ಇಟ್ಟು ತಿನ್ಬೋದು ನೋಡಿ. ನಾವು ಹಾಗೇ ಮಾಡ್ತೀವಿ. ಮಾಡಿದ ದಿನ ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಮರುದಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನಮ್ಮ ಮನೆಯಲ್ಲಿ ಎಲ್ಲರೂ ಹಾಗೆ ಮಾಡ್ತಾರೆ, ಶ್ರೇಯಮ್ಮ ಕೂಡ ಹಾಗೆ ಮಾಡ್ತಾರೆ. ಇವತ್ತು ಡಬ್ಬಿ ಓದಿಲ್ಲ ಅವಳು, ಅದಕ್ಕಾಗಿ ಮುಂಜಾನೆ ಏನೋ ನಾನು ಅಡುಗೆ ಮಾಡಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಅವಳ ಶಾಲೆಯಲ್ಲಿ ಇವತ್ತು ಊಟ ಕೊಡ್ತಾರಂತೆ ಕಾಲೇಜಲ್ಲಿ. ಅವಳಿಗೆ ಇದನ್ನು ಓದಿಲ್ಲ, ಏನು ಡಬ್ಬಿ ಇವತ್ತೇನು ಮಾಡಿಲ್ಲ. ಸ್ವಲ್ಪ ರಾತ್ರಿ ಮಾಡಿದ್ದು ಪುಲಾವನ್ನಿತ್ತು, ಪುಲಾವನ್ನ ಚಾ ಕುಡಿದು ಹೋದ್ಲು, ಪುಲಾವನ್ನ ತಿಂದು. ಹಾಗಾಗಿ ಈಗ ಮಾಡಿದ್ದೇನೆ. ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೇನೆ, ಸ್ವಲ್ಪ ಟೈಮ್ ಬಿಟ್ಟು ಮಾಡ್ತೀನಿ. ಈಗ ಮೊದಲು ನೈವೇದ್ಯ ಎಲ್ಲ ಮಾಡ್ತೀನಿ ದೇವ್ರದ್ದು. ಮಾಡಿದ ನಂತರ ಮತ್ತೆ ಇದನ್ನು ಮಾಡ್ಕೊತೀನಿ. ಈಗ ಇವಷ್ಟು ಕರ್ಕೊಂಡ್ಬಿಡ್ತೀನಿ, ಇನ್ನೊಂದು 3 ಅದಾವು, ಕರೆದ್ಮೇಲೆ ತೋರಿಸ್ತೀನಿ. ದೇವ್ರ ನೈವೇದ್ಯ ಆಯ್ತು ಸ್ನೇಹಿತರೆ. ಇಲ್ಲಿ ಎಲ್ಲ ದೇವ್ರದ್ದು ಹಿಡಿತೇನೆ ನಾನು. ಇಲ್ಲೇ ಇದ್ದರೂ ನಮ್ಮ ಮನೆ ದೇವ್ರದ್ದು ಹಿಡಿತೇನೆ ಇಲ್ಲಿ. ಮತ್ತು ವಾಪಸ್ ಹಿಂಗೆ ಮಧ್ಯಾಹ್ನ ಆಗಿದೆಲ್ಲ ದೀಪ ಹಚ್ಚಿ ಹಿಡ್ದಿದ್ದೇನೆ. ಹಾಗೆ ಇಲ್ಲಿ ಕಟ್ಟಿನ ಸಾರು ಕೂಡ ರೆಡಿ ಇದೆ ಊಟಕ್ಕೆ. ಯಜಮಾನರು ಬಂದಿದ್ದಾರೆ ನೋಡಿ. ಕಟ್ಟಿನ ಸಾರು ಇಷ್ಟು ಘಮ ಘಮ ಬರ್ತಾಯಿದೆ ಅಂದರೆ
ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ. ಯಜಮಾನ್ರು ಪೇಟೆಗೆ ಹೋಗಿದ್ರು. ಇಲ್ಲಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದಾರೆ. ಸ್ವಲ್ಪ ಊಟಕ್ಕೆ ಹೇಗೆ ಇದು ಮಾಡಬೇಕು. ಇಲ್ಲಿ ಚಪಾತಿ ಇಟ್ಟೇನು ಎಲ್ಲ ಧನುಷನ್ ಹತ್ರ ಹೋಗುವಾಗ ಮಾಡ್ತೀನಿ. ಅನ್ನ ಕೂಡ ರೆಡಿ ಇದೆ. ಹಾಗೆ ಇಲ್ಲಿ ದ್ರಾಕ್ಷಿ ತಂದಿದ್ದಾರೆ ಯಜಮಾನ್ರು. ದ್ರಾಕ್ಷಿ ನಾನು ಗೊಂಚಲಿಂದ ಎಲ್ಲ ಬಿಡಿಸಿದೆ ಸ್ನೇಹಿತರೆ. ಚೆನ್ನಾಗಿದೆ ನೋಡಿ. ಎಲ್ಲ ಗೊಂಚಲಿಂದ ಯಾಕೆ ಈ ಥರ ಬಿಡಿಸಿದೆ ಅಂದರೆ ಗೊಂಚಲಲ್ಲಿ ತುಂಬ ಈ ಥರ ಗಲೀಜಿರುತ್ತೆ. ಮತ್ತು ಧನುಷನಿಗೆ ಒಂದು ಸ್ವಲ್ಪ ಒಯ್ಬೇಕಂತ ಹೇಳಿ ಇದರಲ್ಲಿ ಉಪ್ಪು ಮತ್ತು ಸೋಡಾ ಪುಡಿ ಎರಡನ್ನೂ ಹಾಕಿದ್ದೀನಿ. ನಾನೀಗ ಹಾಕಿ ಈ ಥರ ಇಟ್ಟಿದ್ದೀನಿ. ಸ್ವಲ್ಪ ಕರಿ ಈ ಥರ ನೋಡಿ, ಇದ್ರ ಮೇಲೆಲ್ಲ ಕಪ್ಪು ಇರುತ್ತಲ್ಲ, ಈ ಥರ ಕ್ಲೀನ್ ಮಾಡಿ ನಾನು ತೊಳಿತೀನಿ. ಮಕ್ಕಳು ಕೊಡ್ತೇವೆ. ಇದಕ್ಕೆ ಔಷಧ ಹೊಡೆಯೋದು ನೋಡಿದರೆ ತಿನ್ನಬಾರ್ದು ಸ್ನೇಹಿತರೆ. ಆದರೆ ಜೀವ ಕೇಳಲ್ಲ, ತಿನ್ನಬೇಕು ಅಂತ ಆಸೆ ಹುಟ್ಟುತ್ತೆ. ಏನು ಮಾಡೋದು ಹೇಳಿ, ಟೇಸ್ಟ್ ಕೂಡ ಇರುತ್ತಲ್ಲ. ಇದಕ್ಕೆ ಔಷಧ ಎಲ್ಲ ಹೊಡೆಯೋದು ನೋಡಿದ್ರಿ ಅಪ್ಪಾರೇ ತುಂಬ ಹೊಡಿತಾರೆ ಸ್ನೇಹಿತರೆ. ಔಷಧ ಹೊಡೆದಿದ್ರೆ ಇದು ಕಾಯಿನೇ ಆಗಲ್ಲ ಆ ಥರ. ಯಾಕಂದರೆ ನಾವು ನೋಡಿದ್ದೀವಿ, ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹಚ್ಚಿದ್ದಾರೆ ಗಿಡಗಳೆಲ್ಲ ಗೊತ್ತಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ಇದೆಲ್ಲ ಒಂದು 4-5 ಸತಿ ತೊಳ್ಕೊಂಡ್ಬಿಡ್ತೀನಿ ನಾನು. ಈ ಥರ ನಾನು ಈಗ ಸೋಡಾ ಪುಡಿ ಮತ್ತು ಇದನ್ನು ಹಾಕಿದ್ದೀನಿ ನೋಡಿ. ತೆಗ್ದಿದ್ದೇನೆ ಕ್ಲೀನ್ ಮಾಡೋ ಮುಂದೆ, ಆದರೆ ಇದರಲ್ಲಿ ಗಲೀಜಿದೆ. ಈಗ ನೀರು ಹಾಕಿ 1-2-3 ಸತಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಡ್ತೀನಿ ಇದನ್ನು ಮೊದಲಿಗೆ ಹೀಗೆ. ಆಮೇಲೆ ತೊಳಿತೀನಿ. ಅದಕ್ಕಾಗಿ ಧನುಷನ ಹತ್ರ ಹೋಗ್ಬೇಕಂತ ತಂದಿದ್ದಾರೆ. ಅವನಿಗೆ ತುಂಬಾ ಇಷ್ಟ ಇದು ದ್ರಾಕ್ಷಿ ಅಂದರೆ 1 kg ತಂದಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಈ ಸೊಪ್ಪೆಲ್ಲ ಸೋಸ್ಕೋತೀನಿ. ಸೋಸ್ಕೊಂಡ ನಂತರ ಊಟಕ್ಕೆ ಕೊಟ್ಟು ನಾನು ಚಪಾತಿ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ತುಂಬ ಟೈಮ್ ಎಷ್ಟಾಯ್ತು ರೀ? ಸುಮ್ಮನೆ ರೀ ಹೂವು 4:15 ರೀ. ಸುಮ್ಮನೆ ಅಂತ ಇದ್ದೀನಿ ನೋಡಿ ಸ್ನೇಹಿತರೆ. ಈ 4:15 ಸಿಕ್ಕಾಪಟ್ಟೆ ಬಿಸಿಲಿದೆ. ಅಡುಗೆ ಎಲ್ಲ ಆಯಿತು. ಚಪಾತಿ ಅಷ್ಟೇ ಮಾಡಿದೆ. ಇನ್ನು ನಮಗೆ ಬಂದು ರಾತ್ರಿ ಬಿಸಿ ಮಾಡಿದ್ರೆ ಆಯ್ತು ಅಂಥೇಳಿ ಬಿಟ್ಟಿನಿ. ಧನುಷನ ಹತ್ರ ಹೋಗಿ ಬರ್ತೀವಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಅದಕ್ಕೆ ಚೂಡಿ ಮ್ಯಾಗಿನ ಶಾಲ್ ಬಿಟ್ಟು ಮನೇಲಿ ಹಾಕ್ಕೊಳ್ಳೋ ಶಾಲ್ ತೊಗೊಂಡಿದ್ದೇನೆ. ತಲೆಗೆ ಹಾಕ್ಕೊಳ್ಳಿಕ್ಕೆ ಬರ್ತೇನೆ. ಸಿಕ್ಕಾಪಟ್ಟೆ ಬಿಸಿಲು, ಮುಖನೇ ಕಾಣ್ತಾ ಇಲ್ಲ ಫೋನಲ್ಲಿ ನನಗೆ. 4:15 ಆಲ್ರೆಡಿ. ಹೋಗಿ ಬರ್ತೀವಿ ಸ್ನೇಹಿತರೆ. ಅವನಿಗೆ ಡ್ರೆಸ್ ಇಲ್ಲೆಲ್ಲ ಡ್ರೆಸ್ ಕೊಟ್ಟು ಬರ್ತೇವೆ. ನೋಡಿ, ಮಗನ ಹತ್ರ ಬಂದು ಹೊರಟಿವಿ ಸ್ನೇಹಿತರೆ. ಈಗ ಹೋಗ್ತೀವಿ. ಯಾವ ಥರ ಆಗಿದೆ ನೋಡಿ ಇದ್ರ ಮುಖ, ತಲೆ, ಕೂದಲು ನೋಡಿದ್ರು ಎಷ್ಟು ಕೋಪ ಬರತ್ತೆ. ಆಯಿತು, 3ನೇ ತಾರೀಕು ಬರ್ತೀಯಲ್ಲ ಇನ್ನು ಮನೆಗೆ. ಎಕ್ಸಾಮ್ ಮುಗಿಸ್ಕೊಂಡು 3ನೇ ತಾರೀಕು ಬರ್ತಾನೆ ನೋಡಿ ಸ್ನೇಹಿತರೆ. ನಾವು ಹೋಗ್ತೀವಿ. ಬಾಯ್ ಬಾಯ್. ಚೆನ್ನಾಗಿ ಓದ್ಕೋ. ನೋಡಿ ಸ್ನೇಹಿತರೆ, ಧನುಷನ ಹತ್ರ ಹೋಗಿ ಬಂದೆ. ಸಾಕಾಯಿತು. ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು. ಸ್ವಲ್ಪ ಮಲಗಿದೆ. ಈಗ ಎದ್ದೀನಿ. ಟೈಮ್ ಆಲ್ರೆಡಿ 6 ಗಂಟೆ ಆಗ್ತಾ ಬಂದಿದೆ. ಟೈಮ್ ತುಂಬ ಆಗ್ತಾ ಬಂದಿದೆ. ಈಗ ಕತ್ಲೆ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಡುಗೆ ಅಂತೂ ಇದೆ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿಟ್ಟಿದ್ದೇನೆ. ಈಗ ಚಪಾತಿನ ಮಾಡಿಬಿಡ್ತೀನಿ. ಚಪಾತಿ ಮಾತ್ರ ಮಾಡ್ತೀನಿ, ಏನು ಮಾಡಲ್ಲ. ಅಡುಗೆ ಇದೆ, ಅನ್ನ ಸಾಂಬಾರು ಕರ್ಚಿಕಾಯಿ ಎಲ್ಲ ಇದೆ. ಧನುಷನ ಹತ್ರ ಹೋಗಿ ಬಂದಿದ್ದು. ಧನುಷ ತುಂಬಾ ಕಪ್ಪಾಗಿದ್ದಾನೆ. ನೋಡ್ಲಿಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಮತ್ತು ತುಂಬ ಹೊತ್ತು ಕೂತಿಲ್ಲ ನಾವು. ಒಂದು 10-15 ನಿಮಿಷ ಮಾತ್ರ ಕೂತಿದ್ದೀವಿ ಅಲ್ಲಿ. ಯಾಕಂದರೆ ಕೂತ್ಕೊಳ್ಳಿಕ್ಕೆ ಅಲಾವ್ ಇರಲಿಲ್ಲ. ಎಕ್ಸಾಮ್ ಟೈಮ್ ಇತ್ತಲ್ಲ, ಓದಲಿಕ್ಕೆ ಲೇಟ್ ಆಗುತ್ತೆ ಅವನಿಗೆ. ಮತ್ತು ನಾವೆಲ್ಲ ಬಯಸ್ಕೊಳ್ಬೇಕಾಗತ್ತೆ. ಸರ್ ಅಷ್ಟೇ ಹೇಳಿದರು. ಬಟ್ಟೆ ಇಲ್ಲ ಅಂತೇಳಿ ಬಟ್ಟೆ ಕೊಡ್ಲಿಕ್ಕೆ ಹೋಗಿದ್ದೀವಿ. ಅವ್ನು ಬಟ್ಟೆ ತೊಳಿತಾ ಇಲ್ಲ. ಈಗ ಏನು ನಿಕ್ಕರ್ ಮಾತ್ರ ತೊಳ್ಕೊಂಡು ಹಾಕ್ತಾನಂತೆ. ಓದೋದು ಬಟ್ಟೆ ಎಲ್ಲ ಹಾಕಿರೋಂಥದ್ದು ಡೈಲಿ ಒಂದು ಬ್ಯಾಗ್ ಮಾಡಿದ್ದಾನೆ ಬೇರೆ. ಅದರೊಳಗಡೆ ಹಾಕಿ, ಎಲ್ಲ ಮಕ್ಕಳು ಹಾಗೆ ಮಾಡ್ತಾಯಿದ್ದಾರೆ. ಇವನು ಒಬ್ಬನೇ ಅಲ್ಲ. ಯಾಕಂದರೆ ಓದಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ತಾಯಿದ್ದಾರೆ. ಹಾಗಾಗಿ ಓದಲಿಕ್ಕೆ ಟೈಮ್ ಕೊಟ್ಟಾರೆ ಅನ್ನೋಕ್ಕಿಂತ ಇವನು ಜಾಸ್ತಿ ಆಟ ಆಡ್ತಾನೆ. ಅಭ್ಯಾಸ ಕಡೆ ಗಮನ ಇಲ್ಲ ಸ್ನೇಹಿತರೆ. ಅಭ್ಯಾಸ ಮಾಡಲ್ಲ ಅವನು. ಅದೇ ಅವನು ಪಾಸ್ ಆದರೆ ಸಾಕು ಅನಿಸ್ಬಿಟ್ಟಿದೆ ನಮಗೆ. ಮುಂಚೆ ತುಂಬಾ ಹುಷಾರಿದ್ದ ಸ್ನೇಹಿತರೆ. ಅವನು 7th ಸೆಕೆಂಡು 3rd ಬರ್ತಿದ್ದ. ಈಗೇನಿಲ್ಲ. ಈಗ ಲಾಸ್ಟ್ 20-22 ನಂಬರ್ ಬರ್ತಾ ಇದ್ದಾನೆ. ಹೆಣ್ಮಕ್ಳು ಮಾತ್ರ ಓದ್ತಾರೆ ಅಂತ ಹೇಳಿದ್ರು ಎಲ್ಲರೂ. ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಈಗ ಅದೇ ಇದು ಅನಿಸ್ತಾಯಿದೆ. ನಮ್ಮ ಶ್ರೇಯ ಸ್ವಲ್ಪ ಗಮನ ಕೊಟ್ಟು ಚೆನ್ನಾಗಿ ಓದ್ತಾಳೆ. ಅವನು ಇಲ್ಲ ಅಷ್ಟು. ಯಾಕೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆಟ ಆಡೋದು ಜಾಸ್ತಿ ಅವನದು. ಏನು ಮಾಡೋದು ಹೇಳಿ. ಆದಷ್ಟು ಹೇಳಿ ಬಂದಿದ್ದೇವೆ.
ಅವನಿಗೆ ಅಭ್ಯಾಸ ಮಾಡಿದರೆ ಪಾಸ್ ಆಗ್ತಾನೆ, ಅಭ್ಯಾಸ ಮಾಡದಿದ್ರೆ ಫೇಲಾಗಿ ಮನೆಗೆ ಬಂದು ಕೂತ್ಕೋತಾನೆ. ಇನ್ನೇನು ಮಾಡಲಿಕ್ಕಾಗಲ್ಲ. ಅವ್ರ ಅಪ್ಪನ ಹಾಗೆ ಕೆಲಸಕ್ಕೆ ಹೋಗ್ಬೇಕು. ನಾವು ಇರಲಿ ಕಲೀಲಿ, ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ, ನಾವೊಂದು ಆಗಿಲ್ಲ ಅಂಥೇಳಿ ಇಷ್ಟು ಕಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀವಿ. ಆದ್ರೆ ಅವ್ನು ಕೇಳ್ತಾ ಇಲ್ಲ. ಅವ್ನ ಹಣೆ ಬರ, ಅವನಿಗೆ ಕೂಲಿ ಕೆಲಸ ಮಾಡ್ಬೇಕು ಅನ್ನೋದು ಅವ್ನ ಹಣೆಯಲ್ಲಿದ್ದರೆ ಯಾರೋ ತಪ್ಸೋ ಇದನ್ನು ಮಾಡೋದಕ್ಕಾಗಲ್ಲ. ಅವನೇನಾದರೂ ಒಳ್ಳೆ ಶಾಲೆ ಕಲಿತು ಜಾಬ್ ಹಿಡಿಬೇಕಂದ್ರೆ ಅದನ್ನ ಯಾರೂ ಇದನ್ನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ. ತಂದೆ ತಾಯಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀವಿ, ಕೇಳಿದರೆ ಒಳ್ಳೆಯದು ಅಲ್ವಾ ಸ್ನೇಹಿತರೆ. ಏನು ಮಾಡೋದಕ್ಕಾಗಲ್ಲ. ಅವನು ಓದಲಿ ಅನ್ನೋದು ಆಸೆ ಇದೆ ನನಗೂ ಕೂಡ, ಓದಿಸ್ಬೇಕು ಅನ್ನೋದು. ಅವನು ಓದಿಸ್ಬೇಕಂಥೇಳಿ ಇಟ್ಟು ಕಷ್ಟಪಡ್ತಾ ಇರೋದು. ಇಬ್ಬರು ಮಕ್ಕಳು ನಾನು ಓದಿಸಿ ಒಂದು ಜಾಬಲ್ಲಿ ಹಿಡಿಸ್ಬೇಕು ಅನ್ನೋದೊಂದು ನನ್ನ ಗಂಡಂದಲ್ಲಿ ನಂದಲ್ಲಿ ತುಂಬಾ ದೊಡ್ಡ ಆಸೆ ಇದೆ. ಬೇರೆ ಏನೂ ಬೇಕಾಗಿಲ್ಲ. ನನ್ನ ಮಕ್ಕಳನ್ನ ಓದಿಸಿದ್ರೆ ಅದು ನನಗೆ ದೊಡ್ಡ ಆಸ್ತಿ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಆಸ್ತಿ ಇದ್ದವ್ರ ಹಣೆ ಬರನೂ ನೋಡಿದ್ದೇವೆ, ಒಳ್ಳೆ ಇದರಲ್ಲಿರುವಂಥ ಮಕ್ಕಳನ್ನ ನೋಡಿದ್ದೇವೆ. ಎರಡೂ ಥರ ನೋಡ್ಕೊಂಡು ಬಂದಿದೆ. ಆಸ್ತಿಕ್ಕಿಂತ ಮೇನಾಗಿ ಮಕ್ಕಳ ಭವಿಷ್ಯ ಮುಖ್ಯ ಅಲ್ಲ ಸ್ನೇಹಿತರೆ. ನಾವು ಕೂತಿದ್ದೆ ನೋಡಿ, ಗಂಡ ಹೆಂಡತಿ ಆ ಥರ ಆಗಬಾರ್ದು ಮಕ್ಕಳು ಅನ್ನೋದೊಂದು ದೊಡ್ಡ ಆಸೆ. ಅವ್ರಿಗೆ ಏನಾದರೂ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡಿಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ ಅಪ್ಪ ಅಮ್ಮನಿಗೆಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಮ್ಮ ಮನೆಯವ್ರದ್ದೊಂದು ದೊಡ್ಡ ಆಸೆ. ಅವರು ಕಲ್ತಿಲ್ಲ, ನಾನು ಕಲ್ತಿಲ್ಲ ಅನ್ನೋದೊಂದು. ಅದಕ್ಕಾಗಿ ಈಗ ಅವ್ರು ಓದಲಿ ಅಂತ ಹೇಳಿ ಇದು ಮಾಡ್ತಾಯಿದೆ. ಇಷ್ಟೆಲ್ಲ ಕಷ್ಟ ಆದರೂ ನೋಡಿ, ನಿನ್ನೆ ಅಂತ ಐತಂದರೆ ಬೆಳಗ್ಗೆ ಅವರು ಕೆಲಸಕ್ಕೆ ಹೋಗಿದ್ದಾರೆ, ನಾನು ಕೆಲಸಕ್ಕೆ ಹೋಗಿದ್ದೀನಿ. 10:30 ಬಂದು ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಮತ್ತೆ 4:15 ನೋಡಿ 3 ಗಂಟೆಗೆ ಹೊರಡಬೇಕಂದ್ರೆ ಆಗಲಿಲ್ಲ. ಅಡುಗೆ ಮಾಡಿ 4:15 ಹೊರಡಬೇಕನ್ನೋ ಅಷ್ಟರಲ್ಲಿ ನಮ್ಮದೊಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಂದರೆ ನಮ್ಮದು ವೋಟರ್ ID 2 ಇದೆ. ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೊಸಬ್ರು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ವೋಟರ್ ID 2 ಕಡೆ ಮಾಡಿಸ್ಲಿಕ್ಕೆ ಹೋಗ್ಬಿಡಿ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಊರಲ್ಲಿ ಅಂದರೆ ನಮ್ಮದು ಬಾಗಲಕೋಟೆಯಲ್ಲಿ ಕೂಡ ವೋಟರ್ ID ಇದೆ. ಅಲ್ಲಿ ಹೇಗೆ ಮಾಡಿದಾರೋ ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ. ವೋಟರ್ ID ನಾವು ಮಾಡಿಸೇ ಇಲ್ಲ. ಅಲ್ಲಿ ಬೇರೆಯವ್ರು ಮಾಡಿಸಿದ್ರೆ ಅವ್ರ ಹೆಸರೆಲ್ಲ ಹೇಳೋದು ಬೇಡ, ಅದು ಮುಂದೆ ಈಗ ಪ್ರಾಬ್ಲಮ್ ಕೂಡ ಆಗುತ್ತೆ. ಪ್ರಾಬ್ಲಮ್ ಫೇಸ್ ಮಾಡೋದೇನು ದೊಡ್ಡದಾಗೋದಲ್ಲ, ಹೆಸರು ಹೇಳಿದರೆ ಅದೆಲ್ಲ ಇದಾಗುತ್ತೆ. ಹೊರಗಿನವ್ರು ಯಾರೂ ಮಾಡಿಸಲ್ಲ, ಮನೆಯವರೇ ಮಾಡಿಸಿದ್ದಾರೆ. ಒಂದು ಸತಿ ಫೋಟೋ ಹಾಕ್ಲಿಕ್ಕೆ ಬನ್ನಿ ಅಂದ್ರು. ವೋಟರ್ ID ಮಾಡಿಸಿಲ್ಲಲ್ಲ ಅಂದ್ವಿ ಮದುವೆ ಆದ ತಕ್ಷಣ. ಇಲ್ಲ ಎಲ್ಲ ರೆಡಿ ಇದೆ ಬನ್ನಿ ಅಂದರು ಮನೆಯವರೇ. ಆಯ್ತು ಬಿಡು ಮಾಡಿಸಿದಾರೆ ಹೇಗೋ ಅಂಥೇಳಿ ಹೋಗಿ ಒಂದು ಸತಿ ಪಂಚಾಯತಿಯಲ್ಲಿ ಓಟ್ ಹಾಕಿದ್ವಿ. ಪಂಚಾಯತಿ ಎಲೆಕ್ಷನ್ ಬಂದಾಗ ವಾಪಸ್ 2008ರಲ್ಲೇ ಓಟ್ ಹಾಕಿವಿ ಎಂಡಲ್ಲಿ. ವಾಪಸ್ ಇಷ್ಟರವರೆಗೂ ನಾವು ಅಲ್ಲಿ ಓಟನೇ ಹಾಕಿಲ್ಲ ಗಂಡನ ಮನೆಯಲ್ಲಿ. ಯಾಕಂದರೆ ಆವಾಗ ಮಿಡ್ಲಲ್ಲಿ ನಾವು ಯಾವುದಕ್ಕೂ ಹೋಗಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಕ್ಕಳು ಚಿಕ್ಕವರಿದ್ದಾರೆ, ಬಸ್ಸಲ್ಲಿ ಆಗಲ್ಲ ಅದು ಇದು ಹೇಳಿ ಬಿಟ್ಬಿಟ್ಟಿದ್ವಿ. 2011ರಲ್ಲಿ ನಮ್ಮ ಮನೆ ಕಟ್ಟಿದ್ದೀವಲ್ಲ ನಾವು ಉಡುಪಿಯಲ್ಲಿ, ಆವಾಗಲಿಂದ ವೋಟರ್ ID ರೇಷನ್ ಕಾರ್ಡು ಪ್ರತಿಯೊಂದು ನಾವು ಇಲ್ಲೇ ಮಾಡ್ಕೊಂಡ್ವಿ ಸ್ನೇಹಿತರೆ. 2011ರಿಂದ ಊರ ಕಡೆ ಓಟೇ ಹಾಕಿಲ್ಲ. ಈಗ ಅಲ್ಲಿ ಅಂಗನವಾಡಿ ಟೀಚರ್ ಏನು ಮಾಡಿಬಿಟ್ಟಿದ್ದಾರೆ, ನಮ್ಮ ಸರ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮ್ಯಾಪ್ ಮಾಡಿದ್ದಾರೆ ನಮ್ದೀಗ. ಅವ್ರು ಇಲ್ಲೇ ಬಂದು ಓಟ್ ಹಾಕ್ತಾರೆ ಅನ್ನೋ ಥರ. ಈಗ ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಓಟ್. ನಾವೀಗ ಊರಲ್ಲೇ ಇಟ್ಕೊಂಡ್ರೆ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲಿ ಇಟ್ಕೊಂಡ್ರೆ ಊರಲ್ಲಿ ಕ್ಯಾನ್ಸಲ್ ಮಾಡಬೇಕು. ನಮ್ಮದು ಊರಲ್ಲೇ ಏನಿಲ್ಲ ಅಂದರೆ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿದ್ದೇವೆ. ಆದರೆ ಅದು ಆಗ್ತಾಯಿಲ್ಲ ಕ್ಯಾನ್ಸಲ್ಲು. ಯಾಕಂದರೆ ಅವ್ರು ಮ್ಯಾಪ್ ಮಾಡಿಬಿಟ್ಟಿದ್ದಾರಲ್ಲ, ಈಗ ಆಗ್ತಾಯಿಲ್ಲ. ಅದು ಒಂದು ದೊಡ್ಡ ಪ್ರಾಬ್ಲಮ್ಮು. ಅವರು ಅಂಗನವಾಡಿ ಟೀಚರು ಸ್ವಲ್ಪ ನಮ್ಮನ್ನು ಕೇಳಿ ಮ್ಯಾಪ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗ ಇಲ್ಲಿ ನೋಡಿದರೆ ರೇಷನ್ ಕಾರ್ಡು ರದ್ದಾಗುತ್ತೆ, ಹಾಗೆ ವೋಟರ್ ID ಕೂಡ ರದ್ದಾಗುತ್ತೆ. ನಾವೆಲ್ಲವನ್ನು ಊರಲ್ಲೇ ಮಾಡಿಸ್ಕೋಬೇಕಾಗತ್ತೆ. ಊರಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಊರಲ್ಲಿ ಇರ್ಲಿಕ್ಕೆ ಮನೆ ಇಲ್ಲ ನಮಗೆ. ಏನು ಮಾಡೋದು ಹೇಳಿ, ಇಲ್ಲಿ ಇರೋದು ಇದು ಮಾತ್ರ ಮನೆ, ಊರಲ್ಲಿ ನಮಗೆ ಮನೆ ಇಲ್ಲ. ಅದಕ್ಕೆ ನಾವು ಊರಿಗೆ ಹೋಗೋದಿಲ್ಲ ಜಾಸ್ತಿ. ಬೇರೆಯವ್ರ ಮನೆಗೆ ಹೋದ್ರೆ ಅದು ನಮ್ಗೆ ಸರಿನೂ ಅನಿಸಲ್ಲ ಸ್ನೇಹಿತರೆ. ಅದಕ್ಕೆ ಹೋದರೆ 2 ದಿನ 3 ದಿನ ನಮ್ಮ ತಾಯಿ ಮನೆಗೆ ಹೋಗ್ತೀನಿ, ಸುಮ್ಮನೆ ಬಂದುಬಿಡ್ತೀನಿ. ನಮ್ಮ ಮನೆ ದೇವರಿಗೆಲ್ಲ 1 ದಿನ ಹೋಗಿ ಅಮ್ಮನ ಮನೆಯಿಂದ ಮತ್ತೆ ನಾನು ಈ ಕಡೆಗೆ ಬರೋದು. ಮನೆ ಇಲ್ಲಾಂದರೆ ಈ ಥರ ಫಜೀತಿ ಆಗುತ್ತೆ ಸ್ನೇಹಿತರೆ. ಯಾರೂ 2 ಕಡೆ ವೋಟರ್ ID ಎಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡಿ. ಇದ್ದರೆ ನಿಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಒಂದು ಇಟ್ಕೊಂಡು ಒಂದು ಕಡೆದು ಕ್ಯಾನ್ಸಲ್ ಮಾಡಿ. ನಮಗೆ ಅಷ್ಟು ಗೊತ್ತಾಗಲಿಲ್ಲ ಅದು. ಈಗ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಿನ್ನೆ ಕೂಡ ಅದೇ ಥರ ಶಾಲೆಗೆ ಹೋಗ್ಬೇಕನ್ನುವಾಗ ಇಲ್ಲಿ ಫೋನ್ ಹಚ್ಚು ಅಲ್ಲಿ ಫೋನ್ ಹಚ್ಚು ಬರೀ ಇದೇ ಆಯಿತು. ಅದಕ್ಕಾಗಿ ಲೇಟ್ ಮಾಡಿ ಶಾಲೆಗೆ ಹೋದ್ವಿ. ಈಗ ನೋಡಿದರೆ ಇನ್ನೂ ಸರಿಯಾಗಿಲ್ಲ. ಮತ್ತು ಈಗ ನಾನು ಕಾಲ್ ಮಾಡಿ ಮತ್ತು ಮಾತಾಡಬೇಕಾದ್ರು ಅದು ಇನ್ನು ತಹಸೀಲ್ದಾರ್ ಆಫೀಸು ಏನೋ ತಲಾಟಿ ಏನೇನೋ ಹೇಳ್ತಾ ಇದ್ದಾರೆ. ನನಗೂ ಇನ್ನು ಕೇಳಬೇಕು. ಅಲ್ಲಿ ಎಲ್ಲ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕಂತೆ. ಅಲ್ಲಿವರೆಗೆ ಅಲ್ಲಿ ಕ್ಯಾನ್ಸಲ್ ಆಗೋರಿಗೆ ಇಲ್ಲಿ ಮ್ಯಾಪ್ ಆಗಲ್ಲ ಉಡುಪಿಯಲ್ಲಿ.
ಈ ಥರ ಆಗಿದೆ. ಈಗ ಇದೆಲ್ಲ ಸರಿ ಮಾಡ್ಕೋಬೇಕು, ಏನು ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ. ಈಗ ನಮ್ಮ ಅಮ್ಮರ ಮನೆಗೆ ಹೋಗಿಬಿಡ್ತೇನೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬಚ್ಕೊಂಡು ಚಪಾತಿ ಮಾಡಿಟ್ಟು ನಮ್ಮ ಅಮ್ಮರ ಮನೆ ಕಡೆ ಹೋಗ್ತೇನೆ. ದನಿಯರು ಹುಷಾರಿಲ್ಲಂತೆ, ಸ್ವಲ್ಪ ಅಲ್ಲಿ ಹೋಗಿ ಬರ್ತೇನೆ. ತಲೆನೂ ಬಂದಿತ್ತು, ಚಹಾ ಮಾಡ್ಕೊಂಡು ಕುಡಿದು ಮಲಗಿದ್ದೆ. ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸೀರೆ ಬೇಕಂದರೆ ಪ್ಲೀಸ್ ಕಾಲ್ ಮಾಡಿ.